ಬೈಕ್ಗೆ CNG ಹೆಂಗ್ ಕನ್ವರ್ಟ್ ಮಾಡೋದು, ಯಾರು ಕನ್ವರ್ಟ್ ಮಾಡ್ತಾರೆ, ಬೆಂಗಳೂರಲ್ಲಿ ನಿಮ್ಗೆ ಎಲ್ಲಿ ಅಫೋರ್ಡಬಲ್ ರೇಟ್ ಅಲ್ಲಿ CNG ಕನ್ವರ್ಟ್ ಸಿಗುತ್ತೆ. 100 ರೂಪಾಯಿ ನೀವು ಗ್ಯಾಸ್ CNG ಅಂತಂದ್ರೆ it will give around 120 kilometers, around 30 kilometers. 120 kilometers, 120 kilometers ಮೈಲೇಜ್ ಬರ್ತಾ ಇದೆ. kg ನೀವು ತಗೊಂಡ್ರೆ ಸಿಟಿಯಲ್ಲಿ ನಿಮಗೆ 95 to 100 kilometers. 95 to 100 kilometers mileage. Definitely 1 kg of CNG in bike. Super sir. Hey, hello friends. ನಾನು ನಿಮ್ಮ ನವೀನ್. ನಾನು ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಬೈಕ್ ಬರ್ತಾ ಐತೆ, ಎಲೆಕ್ಟ್ರಿಕ್ ಕಾರ್ ಬರ್ತಾ ಐತೆ, ಮತ್ತೆ ಎಲೆಕ್ಟ್ರಿಕ್ CNG ಕಾರ್ ಬರ್ತಾ ಐತೆ. ಸೊ ನಾನು ಇವತ್ತು ಮತ್ತೊಂದು ಹೊಸ ಇನೋವೇಷನ್ ಏನಂದ್ರೆ ಬೈಕ್ ಅಲ್ಲಿ CNG. ಸೊ ನಾರ್ಮಲ್ ಆಗಿ ನೀವು ಇದನ್ನ ಕೇಳಿರಲ್ಲ. ಸೊ ಹೌದು, ಇವಾಗ ಬೈಕ್ಗೂ ಕೂಡ CNG ನ ಫಿಟ್ ಮಾಡ್ತಾ ಇದ್ದಾರೆ ಔಟರ್ ಮಾರ್ಕೆಟ್. ಸೊ RTO ಕೂಡ ಏನಂದ್ರೆ ಸಮ್ ಅಪ್ರೂವಲ್ಗೆ ಪ್ರೊಸೆಸಿಂಗ್ ಅಲ್ಲಿ ಇದೆ. ಬಟ್ ನಾನಿವತ್ತು ಎಷ್ಟೋ ಜನಕ್ಕೆ ಬ್ಯಾಟ್ರಿ ಗಾಡಿ ಹೊಸದ್ ಬಂದಿರುತ್ತೆ, ವಿತ್ ಮೈಲೇಜ್ ಸಿಗ್ತಾ ಇರುತ್ತೆ. ಬಟ್ ಎಕ್ಸಿಸ್ಟಿಂಗ್ ಇರೋ ವೆಹಿಕಲ್ಸ್ ನ ಅವರು ಏನು ಮಾಡಕ್ಕಾಗಲ್ಲ, ಅದನ್ನ ಬೆಳೆಸ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಹೊಸ ಇನೋವೇಷನ್ ಐಡಿಯಾ ಅಂದ್ರೆ ಅವ್ರ ಬೈಕ್ಗಳನ್ನ ಆರಾಮಾಗಿ ಅವರು CNG ಕನ್ವರ್ಷನ್ ಮಾಡೋದ್ರಿಂದ ಒಂದು ವೆರಿ ಗುಡ್ ಮೈಲೇಜ್ ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಎಷ್ಟು ವರ್ಷದಿಂದ CNG ಫಿಟ್ಮೆಂಟ್ ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳ್ಕೊಡ್ತೀನಿ. ಬನ್ನಿ ಸರ್. ನಮಸ್ತೆ. ನವೀನ್ ಅಂತ ಸರ್. ನಿಮ್ಮ ಹೆಸರು? ಮೈಕಲ್ ಅಂತ. ಮೈಕಲ್. ಸೊ ನಾನು ಕೇಳ್ಪಟ್ಟೆ ನೀವು ಇಲ್ಲಿ CNG ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಬೇಜಾನ್ ವೆಹಿಕಲ್ಗೆ, ಮತ್ತೆ LPG ಕಾಲದಿಂದಲೂ ನೀವಿದ್ದೀರಾ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನೀವು ಯಾವಾಗ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು, ನೀವೇನ್ ಮಾಡ್ತೀರಾ ಅಂತ? LPG ಮಾಡಿದ್ದು ಸಮ್ವೇರ್ ಇನ್ ದ ಇಯರ್ 1992 ಇಂದ LPG ಮಾಡಿದ್ವಿ. ಮೇ ಬಿ 90 ಅವಾಗ CNG LPG ಬಂಕೂ ಇರಲಿಲ್ಲ. ಅವಾಗ ಪೀಪಲ್ ಯೂಸ್ ಟು ರನ್ ಇನ್ ಮನೆ ಗ್ಯಾಸಲ್ಲಿ ಯೂಸ್ ಮಾಡ್ತಾ ಇದ್ರು. ಸೊ ವೈ ನಾಟ್ ವೆನ್ ಪೀಪಲ್ ಆರ್ ಬೆನಿಫಿಟಿಂಗ್ ಫ್ರಮ್ 4-wheeler and 3-wheeler, why not 2-wheeler? So I love this scheme ಡೆವಲಪ್ ಮಾಡಿ ಅದೇ ಡೆವಲಪ್ ಮಾಡಿದೆ ನಾನು. ಇನ್ಫ್ಯಾಕ್ಟ್ LPG ಈವನ್ RTO ಅಪ್ರೂವ್ಡ್ ತಗೊಂಡು ಎಕ್ಸಿಬಿಷನ್ ಎಲ್ಲ ಶೋ ಕೊಡ್ತಾ ಇದ್ದೆ. ಮತ್ತೆ ಈ CNG ಅನ್ನೋದು ಏನಿದೆ, ಈ ಹೊಸ ಕಾನ್ಸೆಪ್ಟ್ ಆಕ್ಚುಲಿ CNG ಅನ್ನೋದು ಫಸ್ಟ್ LPG ಅಲ್ಲಿ ಇತ್ತು, LPG ಅಲ್ಲಿ ಓಡ್ತಾ ಇತ್ತು ಗಾಡಿಗಳು. ಸೊ ಇವಾಗ CNG ಕಾರ್ಗಳಿಗೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇವಾಗ ನನಗೂ ಅದು ಹೊಸದು ಅನಿಸ್ತು. ಬೈಕ್ಗಳಿಗೆ CNG ಫಿಟ್ ಮಾಡೋದು ಅಂದ್ರೆ ಇಟ್ಸ್ ಅ ನ್ಯೂ. ಆಕ್ಚುಲಿ ನಿಮ್ಗೆ ಯಾವ ತರ ಐಡಿಯಾ ಬಂತು? CNG ಯಾವಾಗಿಂದ ಫಿಟ್ ಮಾಡ್ತಾ ಇದ್ದೀರಾ ಬೈಕ್ಗೆ? ನಾವು LPG ಸ್ಟಾರ್ಟ್ ಮಾಡೋ ಟೈಮಲ್ಲಿ CNG ಬಂತು. ಓಕೆ. ದೆನ್ ವಿ ಸ್ಟಾರ್ಟೆಡ್ ಫಿಟ್ಟಿಂಗ್ ಇನ್ ಕಾರ್ಸ್ಗೆ. ಓಕೆ. ಕಾರ್ಗೆ ಮಾಡ್ತೀವಿ, ಆಟೋ ರಿಕ್ಷಾ ಒಂದು ಮಾಡೋದಿಲ್ಲ. ಓಕೆ. ಕಾರ್ಗೆ ಮಾಡ್ತಾ ಇದ್ವಿ. ದೆನ್ ಡಿವೈಸ್ ಬಂತು LPG ಸ್ಮಾಲ್ ಸಿಲಿಂಡರ್ಸ್ 2016 ಅಲ್ಲಿ 2016 ಲಾಂಚ್ ಮಾಡಿದ್ರು. ಓಕೆ. ಅವಾಗ ನಮ್ಗೆ ಕಿಟ್ ಎಲ್ಲ ಬಂದಿರಲಿಲ್ಲ ಸೌತ್ ಇಂಡಿಯಾಗೆ. ಓಕೆ. ಬಂದಿರಲಿಲ್ಲ. ಸೊ ಜಸ್ಟ್ ಬಂತು ನನಗೆ. ಯಾರೋ ಒಬ್ರು ಬಂದರು, ನನಗೆ CNG ಮಾಡಬೇಕು ಅಂತ ಹೇಳಿದ್ರು. ಓಕೆ. ಸೊ ಅವ್ರಿಗೆ ಇನಿಷಿಯೇಟಿವ್ ತಗೊಂಡು ಅವ್ರಿಗೆ ಫಿಟ್ ಮಾಡಿದ್ವಿ ನಾವು. ಸೊ ಯಾವ್ಯಾವ ಬೈಕ್ಗಳಿಗೆ CNG ಫಿಟ್ ಮಾಡಿದ್ದೀರಾ? ಇವಾಗ ಅಪ್ರೂವಲ್ ಬಂದಿರೋದು ಆಕ್ಟಿವಾ ಮತ್ತೆ ಜುಪಿಟರ್. ಆಕ್ಟಿವಾ ಮತ್ತೆ ಜುಪಿಟರ್ಗೆ RTO ಅಪ್ರೂವಲ್ ಇದೆ. ಓಕೆ. ಸದ್ಯಕ್ಕೆ ಅದು 2 ಗಾಡಿ ಇದೆ. ಓಕೆ. ಬಟ್ ಇಲ್ಲಿ ಪೀಪಲ್ ಬೇರೆ ಕಡೆಯಿಂದ ಬರ್ತಾರೆ, ಆಲ್ ವೆಹಿಕಲ್ಸ್ ಬರ್ತಾರೆ. ಓಕೆ. ಬಟ್ ನಾನು ಎಂಕರೇಜ್ ಮಾಡೋದು ನಿಮ್ಮ ಫಿಟ್ಟಿಂಗ್ ಅಂದ್ರೆ ನಿಮ್ಮ ಊರಲ್ಲಿ CNG ಬಂಕ್ ಇದೆಯಾ? ಹೌದು, ಇದ್ರೆ ಮಾತ್ರ ಫಿಟ್ ಮಾಡ್ಕೋಬಹುದು. ಬಟ್ ಇವಾಗ 2022 ಇಂದ ಕಂಪೇರ್ ಮಾಡಿದ್ರೆ ಸರ್, ಇವಾಗ ಇವನ್ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಬೆಂಗಳೂರು ಅಂತ ತಗೊಂಡ್ರೆ ನಂಗೆ ಬೇಜಾನ್ CNG ಬಂಕ್ಗಳು ಸಿಗ್ತಾ ಇದೆ. ಇವನ್ ಆಲ್ HP ಪೆಟ್ರೋಲ್ ಬಂಕ್ಸ್ ಆಲ್ವೇಸ್ ಹ್ಯಾವಿಂಗ್ ದಿಸ್ CNG ಆಪ್ಷನ್. ಹೌದು, ಇವಾಗ CNG ಬಂಕ್ ಜಾಸ್ತಿ ಓಪನ್ ಆಗಿದೆ, ಇನ್ನು ಓಪನ್ ಆಗ್ತಾನೆ ಇದೆ. ಹೌದು. ಬಿಕಾಸ್ ಪೀಪಲ್ ಟು ಬೆನಿಫಿಟ್. ಆಮೇಲೆ ಎನ್ವೈರನ್ಮೆಂಟ್ ಅದು ಕ್ಲೀನ್ ಇರ್ಬೇಕಲ್ವಾ? ಹೌದು. ಸೊ ಇಟ್ ಇಸ್ ಗುಡ್ ಗೋಯಿಂಗ್ ಆನ್. ಓಕೆ. ಸೊ ಈ ಬುಲೆಟ್ಗಳಿಗೆಲ್ಲ ನೀವು CNG ಫಿಟ್ ಮಾಡ್ತೀರಾ? ಮಾಡ್ಬೇಕು, ಯಾವ್ದು ಬೇಕಾದ್ರೆ ಗಾಡಿಗೆ ಬೇಕಾದ್ರೂ CNG ಫಿಟ್ ಮಾಡ್ಕೊಡ್ತೀರಾ? ಬಟ್ ನಮ್ಗೆ ಅಪ್ರೂವಲ್ ಬೇಕು. ಐ ಕ್ಯಾನ್ ಕನ್ವರ್ಟ್ ಎನಿಥಿಂಗ್. ಹೌದು, ಯಾವ್ದು ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು. ಇವತ್ತು ಪೆಟ್ರೋಲ್ 1 ಲೀಟರ್ 110 ರೂಪಾಯಿ ಪೆಟ್ರೋಲ್ ಇರ್ಬೋದು. ಹೌದು. ಬಟ್ ಅದು ಒಂದೊಂದು ಗಾಡಿ 30 ಕಿಲೋಮೀಟರ್ ಬರ್ತದೆ. ಹೌದು. ಎಸ್ಪೆಷಲಿ ಈ ಗಾಡಿ 30 ಮೇಲೆ ಬರಲ್ಲ. ಹೌದು. 30 25 ಕಿಲೋಮೀಟರ್ ಅಂದ್ರೆ ಬರಲ್ಲ. ಇವಾಗ ನೀವು ಹೊಸ ಗಾಡಿ ಆಕ್ಟಿವಾ ತಗೊಂಡ್ರು ಕೂಡ ಅದು 35 ಕಿಲೋಮೀಟರ್ ಮೇಲೆ ಬರಲ್ಲ ಬೆಂಗಳೂರು ಸಿಟಿಯಲ್ಲಿ. ಸೊ 110 ರೂಪಾಯಿಗೆ ಪೆಟ್ರೋಲ್. ಬಟ್ ಅದೇ 100 ರೂಪಾಯಿ ನೀವು ಗ್ಯಾಸ್ CNG ಅಂತಂದ್ರೆ
ಇಟ್ ವಿಲ್ ಗಿವ್ ರಿಪೋರ್ಟ್ ಬಂದಿ ನನಗೆ ಫೀಡ್ಬ್ಯಾಕ್. ಇಟ್ ವಿಲ್ ಗಿವ್ ಅರೌಂಡ್ 120 ಕಿಲೋಮೀಟರ್ಸ್, 130 ಕಿಲೋಮೀಟರ್ಸ್, 120 ಕಿಲೋಮೀಟರ್ಸ್, 120 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ 100 ರೂಪಾಯಿಗೆ. 100 ರೂಪಾಯಿಗೆ. ಸೊ 100 ರೂಪಾಯಿಗೆ ಅಂದ್ರೆ ನಿಮ್ಗೆ ಒಂದು ಕೆಜಿ ಬಂದು 82 ರೂಪಾಯಿ ರೇಟ್ ಇದೆ. ಇವಾಗಿನ ರೇಟ್ 82 ರೂಪಾಯಿ ಇದೆ. ಸೊ ಫಾರ್ ಎಕ್ಸಾಂಪಲ್ 1 ಕೆಜಿ ಅಂತ ತಗೊಂಡ್ರು ಮಿನಿಮಮ್ 100 ಕಿಲೋಮೀಟರ್ ಬಂದೇ ಬರುತ್ತೆ. 1 ಕೆಜಿ ನೀವು ತಗೊಂಡ್ರೆ ಸಿಟಿಯಲ್ಲಿ ನಿಮ್ಗೆ 95 to 100 ಕಿಲೋಮೀಟರ್ಸ್, 95 to 100 ಕಿಲೋಮೀಟರ್ ಮೈಲೇಜ್, 1 kg of CNG in bike. ಸೂಪರ್ ಸರ್ ಇದು ಟೂ ವೀಲರ್ಗೆ. ಎಸ್ಪೆಷಲಿ ದೇರ್ ಇಂಜಿನ್ ಶುಡ್ ಬಿ ಗುಡ್. ಇಂಜಿನ್ ಶುಡ್ ಬಿ ಗುಡ್. ಹೌದು. ಇವಾಗ ಏಜ್ ನೀವು ಓಡೋಕ್ಕೂ ತುಂಬಾ ಡಿಫರೆನ್ಸ್ ಇದೆಲ್ಲ. ಹೌದು ಹೌದು. ನನ್ಕಿಂತ ನೀವು ಫಾಸ್ಟ್ ಆಗಿ ಓಡ್ತೀರಾ. ಹೌದು. ಇವ್ರ ಹೆಂಗ ಹೌದು ಅಲ್ವಾ? ಸೊ ಐ ಆಮ್ ಲಿಟಲ್ ಏಜ್ಡ್, ಐ ಕ್ಯಾನ್ ಕಾಂಪೀಟ್ ವಿತ್ ಯು. ಅದೇ ತರ ಈ ಇಂಜಿನ್ ಕೂಡ ಚೆನ್ನಾಗಿದೆ ಅಂದ್ರೆ ದಟ್ ವಿಲ್ ಗಿವ್ ಗುಡ್ ಪರ್ಫಾರ್ಮೆನ್ಸ್. ಇಂಜಿನ್ ಎಲ್ಲ ಹೋಗ್ಬಿಟ್ಟಿದೆ ಅಂದ್ರೆ ಯು ಕಾಂಟ್ ಗೆಟ್ ಎ ಗುಡ್ ಪರ್ಫಾರ್ಮೆನ್ಸ್. ಬಟ್ ಈ ಒಂದು ಇಂಜಿನ್ ಸರಿ ಇಲ್ಲ ಅಂದ್ರೂ ನಿಮ್ಗೆ 100% ನಿಮ್ಗೆ ಬೆನಿಫಿಟ್ ಆಗ್ತದೆ CNG ಆಗ್ತದೆ. ಕಂಪ್ಲೀಟ್ ಫಿಟ್ಮೆಂಟ್ಗೆ ನಿಮ್ ಕಡೆಯಿಂದ ಎಷ್ಟು ಚಾರ್ಜ್ ಮಾಡ್ತೀರಾ? ಆಕ್ಚುಲಿ ನಮ್ ಚಾರ್ಜ್ ಬಂದು 24,000 ರೂಪೀಸ್ ಆಗ್ತದೆ. 24,000 ಗೆ ಫುಲ್ ಫಿಟ್ಮೆಂಟ್. ಯಾವುದೇ ಟೂ ವೀಲರ್ ಗಾದ್ರೂ ಫುಲ್ 24,000 ಅಥವಾ ಸ್ಪೆಸಿಫಿಕ್ ಆಗಿ ಈ ಟೂ ವೀಲರ್ ಗೆ 24,000? ಫಾರ್ ಎಕ್ಸಾಂಪಲ್ ಆಕ್ಟಿವ್ ಆಗಿ ಫಿಟ್ ಮಾಡ್ತಾ ಇದ್ರೆ ಆಕ್ಟಿವ್ ಆಗಿ 24,000. ಓಕೆ. ಫಾರ್ ಎಕ್ಸಾಂಪಲ್ ಬುಲೆಟ್ ಅಂತ ತಗೊಂಡಾಗ ಅದಕ್ಕಿಂತ RTO ಅಪ್ರೂವಲ್ ಇಲ್ಲ, ಬಟ್ ಆದ್ರೂ ನಾನು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಗೆ ಫಿಟ್ ಮಾಡಿಸ್ತೀನಿ ಅಂದ್ರೆ ಅದಕ್ಕೂ ಅದೇ ಪ್ರೈಸ್ ಮಾಡ್ತೀರಾ ಅಥವಾ ಬೇರೆ ಪ್ರೈಸ್ ಇರುತ್ತೆ? ಇಲ್ಲ, ಅದಕ್ಕೂ ಅದೇ ಪ್ರೈಸ್. ಸೇಮ್ ಪ್ರೈಸ್. ವೆಹಿಕಲ್ ನಿಮ್ಮ ಹತ್ರ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂದ್ರೆ ಎಷ್ಟು ಅವರ್ಸ್ ಅಲ್ಲಿ ನನಗೆ ಕನ್ವರ್ಟ್ ಮಾಡಿ ಕೊಡ್ತೀರಾ? ಇದು ಅವರ್ಸ್ ಅಲ್ಲ ಇದು. ಓಕೆ. ಯಾಕಂದ್ರೆ ಸಿನ್ಸ್ ಐ ಆಮ್ ರನ್ನಿಂಗ್ ಕಾರ್ ಗ್ಯಾರೇಜ್, ಒಂದು ಟೂ ವೀಲರ್ ಅಂದ್ರೆ ನಾವು 3 days ಅಲ್ಲಿ ಕೊಡ್ತಿರ್ತೀವಿ. 3 days ಅಲ್ಲಿ ಟೂ ವೀಲರ್ ಗೆ ಕಂಪ್ಲೀಟ್ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀರಾ? ಓಕೆ. ಅದು ಯಾವ ಕಿಟ್ ಇನ್ಸ್ಟಾಲ್ ಮಾಡ್ತಾ ಇದ್ರೆ, ಯಾವ ಕಂಪ್ನಿದು ಕಿಟ್ ಅಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ಸರ್ ಹತ್ರ ತಿಳ್ಕೊಳ್ಳೋಣ. ಸರ್, ನೀವು ಈ ಕಿಟ್ ಯಾವ ಕಂಪ್ನಿಯಿಂದ ತಗೋಬರ್ತೀರಾ ಸರ್? ಯಾವ ಕಂಪ್ನಿ ಕಿಟ್ ಇದೆ ಇದು? ವನಾಜ್ ಅಂತ. ನಿಮ್ಗೆ ಎಲ್ಲಿಂದ ಸಿಗುತ್ತೆ? ಪುಣೆಯಿಂದ ನೀವು ಇಂಪೋರ್ಟ್ ಮಾಡ್ಕೊತೀರಾ? ಅಲ್ಲಿ ಇಂಪೋರ್ಟ್ ಎಲ್ಲ ಸಮ್ ಡೀಲರ್ ಇಂದ ಇಂಪೋರ್ಟ್ ಮಾಡ್ಕೊತೀರಾ? ಸೊ ಈ ಕಿಟ್ ಅಲ್ಲಿ ಏನೇನಿದೆ ಅಂತ ಹೇಳ್ತೀರಾ? ಇದರಲ್ಲಿ ವೇಪರೈಸರ್ ಇದೆ, ಡಿಸ್ಕೌಂಟ್ ವೇಪರೈಸರ್. ಇದೇನಕ್ಕೆ ಯೂಸ್ ಆಗುತ್ತೆ ಸರ್? ಇದು ಹೈ ಪ್ರೆಷರ್ ಇಂದ ಇಲ್ಲಿ ಲೋ ಪ್ರೆಷರ್ ಗೆ ಬರ್ತದೆ. ಲೋ ಪ್ರೆಷರ್ ಕನ್ವರ್ಟ್ ಮಾಡ್ತದೆ. ಓಕೆ. ಇದು ವೇಪರೈಸರ್. ಇದು ವಾಲ್ವ್ಸ್, ಟ್ಯಾಂಕ್ ವಾಲ್ವ್. ಓಕೆ. ಏನಕ್ಕೆ ಯೂಸ್ ಆಗ್ಬೋದು ವಾಲ್ವ್? ಇದು ವಾಲ್ವ್ ಗಾಡಿ ಇದು ಪ್ರೆಷರ್ ಗೇಜ್. ಇದು ಎಷ್ಟು ಗ್ಯಾಸ್ ಇದೆ ಅಂತ ತೋರಿಸ್ತದೆ ಇಲ್ಲಿ. ಆಮೇಲೆ ಇಲ್ಲಿ ನಮ್ಮ ಕಸ್ಟಮರ್ಗೆ ಅಡ್ವೈಸ್ ಮಾಡೋದು, ಇಲ್ಲಿ ಎಲ್ಲೋ ಬಂದ ತಕ್ಷಣ ನೀವು ಹೋಗಿ ಫಿಲ್ಲಿಂಗ್ ಮಾಡ್ಕೊಳ್ಳಿ ಅಂತ. ಏನೋ ಸೊ ದಿಸ್ ಇಸ್ ಅ ಫಿಲ್ಲಿಂಗ್, ಇಲ್ಲೇ ಫಿಲ್ಲಿಂಗ್ ಆಗೋದು ಗ್ಯಾಸು. ದಿಸ್ ಇಸ್ ಅ ಫಿಲ್ಲಿಂಗ್ ಸ್ಟೇಷನ್. ಆಮೇಲೆ ಇಲ್ಲಿಂದ ಪೈಪ್ ಇಲ್ಲಿಂದ ಕೆಳಗಡೆ ಹೋಗಿ ಇಲ್ಲಿ ವೇಪರೈಸರ್ ಬರ್ತದೆ ಒಳಗಡೆ. ಅದೇ ಒಳಗಡೆ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಅದು ಬೆಚ್ಚಕ್ಕಾಗಲ್ಲ. ಸೊ ಅಲ್ಲಿಂದ ಹೋಗಿ ಕನ್ವರ್ಟ್ ಆಗ್ತದೆ. ಸೆಕೆಂಡ್ ಇಲ್ಲೊಂದು ಸಿಲಿಂಡರ್ ಒಂದು ವಾಲ್ವ್ ಇದೆ ಇಲ್ಲಿ. ಈ ಸಿಲಿಂಡರ್ ವಾಲ್ವ್ ಏನಕ್ಕೆ ಅಂದ್ರೆ ಎಲ್ಲರೂ ಊರಿಗೆಲ್ಲ ಹೋಗಂಗಿದ್ರೆ ಅದನ್ನ ಆಫ್ ಮಾಡ್ಬಿಟ್ರೆ CNG ಆಫ್ ಆಗ್ಬಿಡ್ತದೆ. ಇವಾಗ ಗಾಡಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಸರ್? ಫಸ್ಟ್ CNG ಸ್ಟಾರ್ಟ್ ಆಗುತ್ತಾ ಅಥವಾ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತಾ? ಹೆಂಗ್ ಕನ್ವರ್ಷನ್ ಮಾಡ್ಕೊಳ್ಳೋದು ಅಥವಾ ಹೆಂಗೆ ನೋಡಿ ಪೆಟ್ರೋಲ್ ಹಾಕೊಳ್ಳೋದು? CNG ಸ್ವಿಚ್ ಈ ಕಡೆ ಪ್ರೆಸ್ ಮಾಡಿದ ತಕ್ಷಣ ಅದು ಪೆಟ್ರೋಲ್ಗೆ ಬಂದ್ಬಿಡ್ತದೆ. ಸ್ವಲ್ಪ ತಗೋತದೆ, ಸ್ಟಾರ್ಟ್ ಆಗಿ ಸರಿ ಹೋಗ್ತದೆ. ಆಮೇಲೆ ಅವರು ಗ್ಯಾಸ್ ಸ್ಟೇಷನ್ಗೆ ಹೋಗಿ ಫಿಲ್ಲಿಂಗ್ ಮಾಡ್ಕೊಂಡು ತಿರ್ಗಾ ದೇ ಶುಡ್ ಕಮ್ ಟು ನ್ಯೂಟ್ರಲ್. ಇದು ನ್ಯೂಟ್ರಲ್ ಇದೆ. ನ್ಯೂಟ್ರಲ್ ಮಾಡ್ಬಿಟ್ಟಂದ್ರೆ ಈ ಕಡೆ ಪೆಟ್ರೋಲ್ ಹೋಗಲ್ಲ, ಗ್ಯಾಸ್ ಹೋಗಲ್ಲ. ಆ ಗ್ಯಾಸ್ ಖಾಲಿ ಆಗ್ತಾ ಇರ್ತದೆ, ಪೆಟ್ರೋಲ್ ಖಾಲಿ ಆಗ್ತಾ ಇರ್ತದೆ. ಒಂದ್ಸರಿ ಖಾಲಿ ಆಗಿದ ತಕ್ಷಣ ದೇ ಕ್ಯಾನ್ ಗೋ ಟು ಗ್ಯಾಸ್. ಓಕೆ. ಈ ಸ್ವಿಚ್ ಯೂಸ್ ಮಾಡ್ಕೊಂಡು ಲೈಕ್ ಓನ್ಲಿ ಪೆಟ್ರೋಲ್ ರನ್ ಆಗ್ಬೇಕಾ ಅಥವಾ ಓನ್ಲಿ CNG ರನ್ ಆಗ್ಬೇಕಾ ಅಂತ ಡಿಸೈಡ್ ಮಾಡ್ತೀವಿ. ಹೌದು. ಇಲ್ಲಿ ಇಲ್ಲಿ ಸ್ವಿಚ್ಗೆ ನಂಬರ್ ಇದೆ. ನಂಬರ್ 1 ಹಾಕ್ಬಿಟ್ಟ ಅಂದ್ರೆ ದಟ್ಸ್ ಓನ್ಲಿ CNG. ಓಕೆ. 2 is a petrol. Easy to change over. No problem. ಓಕೆ. ಸೊ ನಮಗೆ CNG ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ಯಾವುದೇ ರೀತಿಯ ಏನ್ ತೊಂದರೆ ಇಲ್ಲ. ಸರಿ, ಸ್ಟಾರ್ಟ್ ಮಾಡಿ ತೋರಿಸ್ತೀರಾ ಸರ್ ಹೆಂಗೆ? ಓಕೆ, ಸ್ಟಾರ್ಟ್ ಮಾಡೋಣ. ಇವಾಗ CNG ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಪೆಟ್ರೋಲ್ ಸ್ಟಾರ್ಟ್? CNG. ಓಕೆ. ಇದು ಇವಾಗ CNG ಸ್ಟಾರ್ಟ್ ಆಯ್ತು. ಹೌದು, CNG ಸ್ಟಾರ್ಟ್.
ಓಕೆ, ಸರ್ ಹತ್ರ ಇವರು ಸರ್ನ ಮಾತಾಡ್ಸೋಣ. ಇವರು CNG ಇನ್ಸ್ಟಾಲ್ ಮಾಡಿಸಿದ್ದಾರೆ. ನಾನು ಇವತ್ತೇನು ಗ್ಯಾರೇಜ್ ತೋರಿಸ್ದೆ ಅವ್ರ ಕಡೆಯಿಂದಾನೇ CNG ಫಿಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಬನ್ನಿ ಅವ್ರ ಮಾತಿಂದಾನೇ ರಿವ್ಯೂ ಯಾವ ತರ ಇದೆ ಏನಿದೆ ಅಂತ ಕೇಳೋಣ. ಸರ್ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಸೊ ನಾನು ಕೇಳ್ಪಟ್ಟೆ ನಿಮ್ ಗಾಡಿಗೆ CNG ಫಿಟ್ ಮಾಡ್ಕೊಂಡಿದ್ದೀರಾ ಅಂತ. ನೀವು ಇನ್ಸ್ಟಾಲ್ ಮಾಡ್ಸಕ್ಕೆ ಎಷ್ಟು ಚಾರ್ಜ್ ಮಾಡಿದ್ರು? 24,000 ರೂಪಾಯಿ. 24,000 ರೂಪಾಯಿ ಚಾರ್ಜ್ ಮಾಡಿದ್ರು. ಓಕೆ, ನಿಮ್ಗೆ 1 kg ಸಿಲಿಂಡರ್ಗೆ 1 kg CNG ಫಿಲ್ ಮಾಡಿಸಿದ್ರೆ ಇವಾಗ 100 ರೂಪಾಯಿಗೆ CNG ಹಾಕಿಸ್ಕೊಂಡ್ರೆ ಎಷ್ಟು ಮೈಲೇಜ್ ಬರ್ತಾ ಇದೆ ಸರ್? ನಾವು ಫುಲ್ ಟ್ಯಾಂಕ್ ಖಾಲಿ ಮಾಡಿದ್ರೆ ಓಕೆ 118 ರೂಪಾಯಿ 20 ರೂಪಾಯಿ ಬರುತ್ತೆ. 118 ರೂಪಾಯಿಗೆ ಫುಲ್ ಟ್ಯಾಂಕ್ ಫುಲ್ ಆಗುತ್ತೆ. ಟ್ಯಾಂಕ್ ಆಗುತ್ತೆ. ಓಕೆ, ಫುಲ್ ಟ್ಯಾಂಕ್ 1.5 kg ಆಗುತ್ತೆ. 1.5 kg. 1.5 kgಗೆ ನಮ್ಗೆ ಓಕೆ, 130 ಬರುತ್ತೆ. 130 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಪಕ್ಕ ಬರುತ್ತೆ. ಓಕೆ, ಮತ್ತೆ ಏನಾರ ಪ್ರಾಬ್ಲಮ್ ಅಂತ ಏನಾರ ಇದೆಯಾ? ಏನಂತದಿಲ್ಲ. ಓಕೆ, ಏನು ಪ್ರಾಬ್ಲಮ್ ಫೇಸ್ ಮಾಡಿಲ್ಲ. ಏನು ಪ್ರಾಬ್ಲಮ್. ಓಕೆ, ಸೊ ಇನ್ ಬಿಟ್ವೀನ್ ನಿಮ್ಗೆ CNG ಖಾಲಿ ಆಗೋದ್ರೆ ಕೂಡ ಪೆಟ್ರೋಲ್ ನಲ್ಲಿ ಹೋಯ್ತು. ಪೆಟ್ರೋಲ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಆಟೋಮೆಟಿಕ್ ಅಲ್ಲ, ನಾವೇ ರೆಡಿ ಮಾಡ್ಕೋಬೇಕು. ಸ್ವಿಚ್ ನ ಚೇಂಜ್ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಸ್ವಿಚ್ನ ಆನ್ ಅಂಡ್ ಆಫ್ ಇದೆಯಲ್ಲ. ಓಕೆ, ಇಲ್ಲಿ ಓಕೆ, ಗ್ಯಾಸ್ ಕೊಟ್ಟವ್ರೆ. ಓಕೆ, ಇದು ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಓಕೆ, ಇದು ನ್ಯೂಟ್ರಲ್ ಆಗ್ಬಿಟ್ಟು ಓಕೆ, ನಾವು ಪೆಟ್ರೋಲ್ ಕೊಡ್ತೀವಿ. ಪೆಟ್ರೋಲ್ ಹೋಗೋದು. ಅದೇ ಅವಾಗ ಏನು ಇಶ್ಯೂಸ್ ಅಂತ ಏನು ಇಲ್ಲ. ಏನು ಎಂತದಿಲ್ಲ. ಓಕೆ, ಸರ್ದು ಸರ್ವಿಸ್ ಹೆಂಗಿದೆ ನಿಮ್ಗೆ? ಇವಾಗ ಇಲ್ಲಿ ಫಿಟ್ ಏನ್ ಮಾಡಿಸಿದಿರಾ, ಅವ್ರ ಸರ್ವಿಸ್ ಯಾವ ತರ ಕೊಡ್ತಾ ಇದಾರೆ? ಏನಾರ ಇಶ್ಯೂಸ್ ಬಂದಾಗ ಹ್ಯಾಂಡ್ಲ್ ಮಾಡ್ತಾರಾ? ಇಲ್ಲ, ಎಲ್ಲ ಪಕ್ಕ ಮಾಡ್ತಾರೆ ಸರ್. ಪಕ್ಕ ಮಾಡ್ತಾರೆ. ನಾವು ಇರೋದು ಚಿಕ್ಕಬಾಣವರದಲ್ಲಿ. ಚಿಕ್ಕಬಾಣವರದಲ್ಲಿ ಅಲ್ಲಿಂದ ಇಲ್ಲಿ ಬರ್ತಾ ಇದೀವಿ ಅಂದ್ರೆ ಇದ್ರ ಬಗ್ಗೆ ನೀವೇ ತಿಳ್ಕೊಳ್ಳಿ. ಓಕೆ, ಏನಿದ್ರು ಅಲ್ಲಿಂದಾನೆ ಫೋನ್ ನಲ್ಲೇ ಹ್ಯಾಂಡಲ್ ಮಾಡ್ತಾರೆ. ಓಕೆ, ಯಾವ್ದೇ ಊರ್ನಲ್ಲಿ ಇರ್ಲಿ ಓಕೆ, ಅವರು ಫೋನ್ ನಲ್ಲೇ ಹ್ಯಾಂಡಲ್ ಮಾಡ್ತಾರೆ. ಫೋನ್ ಅಲ್ಲೇ ಏನೋ ಇಶ್ಯೂ ಇದ್ರು ಆಟೋಮೆಟಿಕ್ ಆಗಿ ಕ್ಲಿಯರ್ ಮಾಡ್ತಾರೆ. ಬೇರೆಯವರಿಗೆ CNG ಹಾಕ್ಸ್ಕೊಳಕ್ಕೆ ನೀವ್ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಅಥವಾ ಏನು ಅಂತ? ಇಲ್ಲ, ಇನ್ನೊಂದು ಬಟ್ ಇದರಲ್ಲಿ ಏನಂದ್ರೆ CNG ನಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ. ಓಕೆ, ಏನಂದ್ರೆ ಸ್ವಲ್ಪ ಪಿಕಪ್ ಕಡಿಮೆ, ಮೈಲೇಜ್ ಜಾಸ್ತಿ. ಜಾಸ್ತಿ ಬರುತ್ತೆ. ಓಕೆ, CNG ಇಲ್ಲಿ ಇಬ್ರು ರೈಡ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ನಾವು 90 kg ಇದ್ದೀವಿ. 180 kg ನ ಆರಾಮಾಗಿ ಅಪ್ತರ ಇದೆ. ಇದು ಆಕ್ಚುಲಿ ಅಪ್ತರದ್ರಲ್ಲೂ ಕೂಡ ಆರಾಮಾಗಿ ಹೋಗ್ತಾ ಇದೀವಿ. CNG ಏನೇ ಇಶ್ಯೂಸ್ ಅಥವಾ ಜರ್ಕಿಂಗ್ ಅಥವಾ ಏನು ಇಲ್ಲ. ಸೊ ಆರಾಮಾಗಿ ನಾವು ರೈಡ್ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು ನೀವು. ಇವನ್ ಸ್ಪೀಡ್ ಆಗಿ ಕೂಡ ಹೋಗ್ಬೋದು. ಸೊ ಇದು ಇಷ್ಟು CNG. ಮತ್ತೆ ನಿಮ್ಗೆ CNG ಇನ್ಸ್ಟಾಲ್ ಆಗೈತೆ ಗಾಡಿಲಿ, CNG ರನ್ ಆಗ್ತಾ ಐತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ನಾನು ಇವತ್ತು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟೆ. ಬೈಕ್ಗೆ CNG ಕನ್ವರ್ಷನ್ ಮಾಡಿಸ್ಕೊಳ್ಳೋದು, ಎಷ್ಟು ಮೈಲೇಜ್ ಬರುತ್ತೆ, ಸರ್ವಿಸ್ ಯಾವ ರೀತಿ, ಎಷ್ಟು ಅಮೌಂಟ್ ಖರ್ಚಾಗುತ್ತೆ, ಯಾವ ಕಿಟ್ ಹಾಕ್ತಾರೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇವತ್ತು ಕವರ್ ಮಾಡಿದೆ. ನೆಕ್ಸ್ಟ್ ಥಿಂಗ್ ಇಸ್ ಯಾರು ಇನ್ಸ್ಟಾಲ್ ಮಾಡ್ತಾರೆ, ಅವ್ರ ಅಡ್ರೆಸ್ ಎಲ್ಲಿ, ಫೋನ್ ನಂಬರ್ ಎಲ್ಲಿ ಹೋಗ್ಬೇಕು ಅನ್ನೋರ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಶಾಪ್ದು ಲೊಕೇಶನ್ಸ್ ಕೂಡ ನಾನು ಹಾಕಿರ್ತೀನಿ. ಮತ್ತೆ ಸರ್ದು ಫೋನ್ ನಂಬರ್ ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ನಿಮ್ದು ಯಾವ್ದು ವೆಹಿಕಲ್ ಇರುತ್ತೆ ಅದಕ್ಕೆ ಕನ್ವರ್ಷನ್ ಮಾಡಿಸ್ಬೋದಾ ಅಥವಾ ಏನು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ಅವ್ರ ಹತ್ರನೇ ತಿಳ್ಕೊಬಹುದು. ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ ಗಾಡಿಗೂ ಕೂಡ CNG ಗೆ ಕನ್ವರ್ಷನ್ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.